ಫ್ರೆಂಡ್ಸ್ ಎಸ್ ವಿವೋ ಮತ್ತೆರಡು ಹೊಸ ಸ್ಮಾರ್ಟ್ ಫೋನ್ಸ್ಗಳು ವಿವೋ V29 ಸೀರೀಸ್. ಹಾಗಾದ್ರೆ ಇದು ನನಗೆ ವಿವೋ ಅನ್ನೋರ್ದು ಏನು ಪ್ಲಾನ್ ಗೊತ್ತಾಗಲ್ಲ. V27 ಸೀರೀಸ್ ಆದ ತಕ್ಷಣ ಡೈರೆಕ್ಟ್ಲಿ 28 ಎಲ್ಲಿ ಹೋಯ್ತಾಗಾದ್ರೆ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ರೀಸೆಂಟ್ಲಿನೇ V29 ಸೀರೀಸ್ ನಲ್ಲಿ ಮೊದಲ ಫೋನ್ ಲಾಂಚ್ ಆಗಿತ್ತು, ಅದು ವಿವೋ V29e. ಸೊ ಇದೊಂದು ಬಜೆಟ್ ಕ್ಯಾಟಗರಿಯಲ್ಲಿ ಓಕೆ ಅನ್ನುವಂತ ಸ್ಪೆಸಿಫಿಕೇಶನ್ ಒಳಗೊಂಡು ಬಂದಿತ್ತು. ಅಷ್ಟೇನ ಮಾರ್ಕೆಟ್ ಅಲ್ಲಿ ಹವಾ ಮಾಡ್ಲಿಲ್ಲ. ಆದರೆ ಸದ್ಯಕ್ಕೆ ಈ V29 ನ ಮೇನ್ ಸೀರೀಸ್ ಏನಿದೆ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಹವಾ, ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀರಾ ನೀವು. ಸದ್ಯಕ್ಕೆ ನನ್ನ ಹತ್ರ ಎರಡು V29 ಮತ್ತು V29 Pro ಎರಡೂ ಇದೆ. ಬಟ್ ನಾವು V29 ಪಕ್ಕ ಇಟ್ಬಿಟ್ಟು V29 Pro ನ ಬಟ್ ಪಿಕ್ಚರ್ ರೇಟ್ ಎಷ್ಟು ನನ್ನ ಪ್ರಕಾರ ವಿವೋ V29 Pro ಒಂದು 37-38,000 ಗೆ ಲಾಂಚ್ ಆಗಬಹುದು. ಎಸ್, ಮೊದಲ ಬಾಕ್ಸ್ ನೋಡ್ಕೋಬಹುದು. ವಿವೋ V29 Pro ಅಂತ ಇದೆ. ನನ್ನ ಹತ್ರ ಇದು 12/256 GB, ಅದು ಹಿಮಾಲಯನ್ ಬ್ಲೂ ಕಲರ್ ಒಂದಿಗೆ ಸೀಲ್ ಬ್ರೇಕಿಂಗ್. ಓಕೆ, ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಓಹೋ ಏನ್ ಸ್ಲಿಮ್ ಆಗಿದೆ ಫೋನ್. ಇದ್ರ ಮೇನ್ ಫೋನ್ ಪಕ್ಕ ಇದೆ. ಇದನ್ನ ಬಿಟ್ರೆ TPU ಕೇಸ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು USB to C ಕೇಬಲ್, ಸಿಮ್ ಎಜೆಕ್ಟರ್ ಮತ್ತು ಅಪ್ಗ್ರೇಡೆಡ್ 88 ವ್ಯಾಟ್ ನ ಪವರ್ ಅಡಾಪ್ಟರ್. ಅದಕ್ಕೆ ಎಸ್ ನಾ ಪಕ್ಕ ಕಡೆ. ಎಸ್, ಇದು ನಮ್ಮ ಮೇನ್ ಫೋನ್. ಓಹೋ, ಓ ಮೈ ಗಾಡ್, ಏನ್ ಡಿಸೈನ್ ಇದೆ ಗುರು. ತುಂಬಾ ಸ್ಲಿಮ್ ಮತ್ತು ಸಖತ್ ಶೈನಿ ಡಿಸೈನ್ ಇದೆ. ಬಟ್ ಈ ಸರ್ತಿ ಕಲರ್ ಚೇಂಜಿಂಗ್ ಬ್ಯಾಕ್ ಇದರಲ್ಲಿ ಇಲ್ಲ. ಸದ್ಯಕ್ಕೆ ನಾನು ಈ ಫೋನ್ ಫಸ್ಟ್ ಬೂಟ್ ಮಾಡಿ ಸ್ವಲ್ಪ ಹೊತ್ತು ಯೂಸ್ ಮಾಡಿಬಿಟ್ಟು ಡೈರೆಕ್ಟ್ ನಿಮ್ಮೊಂದಿಗೆ ಸಿಗ್ತೀನಿ. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಫಸ್ಟ್ ಲುಕ್ ಅಲ್ಲಿ ಈ ರೀತಿ ಏನಂತ ಒಂದು ಇಂಟ್ರೆಸ್ಟಿಂಗ್ ಡಿಸೈನ್ ಹೊಂದಿದೆ. ಹಿಂದಿನ ಭಾಗ ಕಂಪ್ಲೀಟ್ಲಿ ಗ್ಲಾಸ್ ಬ್ಯಾಕ್ ಒಂದಿಗೆ ಲೈಟ್ ಮತ್ತು ಎರಡೆರಡು ಕ್ಯಾಮ್ರಾ ವಿವೋ ಬ್ರ್ಯಾಂಡ್ ಒಂದಿಗೆ. ಸೊ ಇದು ಕರ್ವ್ಡ್ ಡಿಸೈನ್ ಒಳಗೊಂಡಿದೆ. ಸೊ ಹಾಗಾಗಿ ಕೈಯಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ಮತ್ತು ಗಟ್ಟಿಯಾಗಿ ಹಿಡ್ಕೋಬಹುದು. ಫೋನ್ ಮಾತ್ರ ಸಖತ್ ಸ್ಟೈಲಿಶ್ ಆಗಿದೆ ಆಯ್ತಾ. ಎಸ್, ಇದು ಐಕು ಇದೆ ವಿವೋ ಅಲ್ಲ. ಸೊ ಇಲ್ಲಿ ನೋಡ್ಕೋಬಹುದು ಎರಡು ಸ್ಮಾರ್ಟ್ ಫೋನ್ಸ್ಗಳು ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್. ಏನ್ ಕ್ಯಾಮ್ರಾ ಡಿಸೈನ್ ಎಲ್ಲ ಅದೇ ಇದೆ. ಸ್ವಲ್ಪ ಕ್ಯಾಮ್ರಾ ಮಾಡ್ಯೂಲ್ ನ ಅಡ್ಜಸ್ಟ್ ಮಾಡಿದ್ದಾರೆ ಅಷ್ಟೇ. ಇಷ್ಟೇ ಅಲ್ಲದೆ ಇವರ ವಿವೋ V29e ಏನಿದೆ ಇದು ಕೂಡ ತುಂಬಾ ಸ್ಟೈಲಿಶ್ ಆಗಿರುವಂತ ಮತ್ತು ಕಲರ್ ಚೇಂಜಿಂಗ್ ಒಂದಿಗೆ ತುಂಬಾ ಮ್ಯಾಟ್ ಫಿನಿಶಿಂಗ್ ಒಂದಿಗೆ ಪ್ರೀಮಿಯಂ ಡಿಸೈನ್ ಆಗೋ ಬಂದಿತ್ತು. ಈ ಐಕು Z7 Pro ಸ್ವಲ್ಪ ತುಂಬಾ ಲೈಟ್ ವೇಟ್ ಮತ್ತು ಸ್ವಲ್ಪ ಬೇರೆ ಡಿಸೈನ್ ಇದೆ. ಆದ್ರೆ ಈ ಮೂರು ಫೋನ್ಸ್ ಗಳಲ್ಲಿ ನನಗೆ ಪ್ರೀಮಿಯಂ ಇನ್ ಹ್ಯಾಂಡ್ ಫೀಲ್ ಅನ್ಸಿದ್ದು ವಿವೋ V29 Pro. ಪ್ರಾಮಾಣಿಕವಾಗಿ ವಿವೋನವರು V ಸೀರೀಸ್ ನಲ್ಲಿ ಡಿಸೈನ್ ಮತ್ತು ಲುಕ್ ಗೆ ತುಂಬಾ ಕೆಲಸ ಮಾಡ್ತಾರೆ. ಸೊ ಇದು ಎಸ್ ಪ್ರೀಮಿಯಂ ಫೋನ್ ಇದೆ ಮತ್ತು ಕೈಯಲ್ಲಿ ಫೀಲ್ ಕೂಡ ಕೊಡ್ತಾ ಇದೆ. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ 6.78 ಇಂಚಸ್ ಇರುವಂತ ಫುಲ್ HD+ 3D ಕರ್ವ್ಡ್ ಆಂಬ್ರೆಡ್ ಜೊತೆಗೆ 1300 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ನ ಒಳಗೊಂಡಿದೆ. even HDR10+ ಕೂಡ ಸಪೋರ್ಟ್ ಇದೆ. ಸೊ ನೀವು ನೋಡ್ಕೋಬಹುದು ಫ್ರಂಟ್ ಅಲ್ಲಿ ಇದಕ್ಕೆ ಬೆಸಲ್ ಕಾಣಿಸೋದಲ್ಲ, ಕೆಳಗಡೆ ಚಿನ್ ಕೂಡ ತುಂಬಾ ಚಿಕ್ಕದಾಗಿದೆ. ಹೀಗಾಗಿ ಫ್ರಂಟ್ ಸೈಡ್ ಇಂದ ಇದೊಂದು ಪ್ರೀಮಿಯಂ ವ್ಯೂ ಮತ್ತು ಪ್ರೀಮಿಯಂ ಫೀಲ್ ಕೊಡುತ್ತೆ. even ನಾನು ಇದರಲ್ಲಿ 4K ವಿಡಿಯೋಸ್ ಗಳನ್ನ ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ. ಸೊ ಲಾಂಗ್ ಟರ್ಮ್ ಯೂಸ್ ಮಾಡ್ಕೊಂಡು ಕೂಡ ಲೈಟ್ ವೇಟ್ ಇರೋದ್ರಿಂದ ಕೈಯಲ್ಲಿ ಹೆವಿ ಅಂತ ಫೀಲ್ ಅನ್ಸಲಿಲ್ಲ. ಮತ್ತು ಕ್ಲಾರಿಟಿ ವಿವಿಂಗ್ ಆಂಗಲ್ಸ್ ಗಳು ನಿಜವಾಗ್ಲೂ ಸಖತ್ತಾಗಿದೆ. ಔಟ್ಡೋರ್ ಕೂಡ ಟ್ರೈ ಮಾಡಿದೆ. ತುಂಬಾ ಬ್ರೈಟರ್ ಮತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದಿಗೆ ಒಳ್ಳೆ ನೋಟಿಫಿಕೇಶನ್ಸ್ ಗಳನ್ನ ವಿವಿಂಗ್ ಆಂಗಲ್ಸ್ ಗಳನ್ನ ನಾನು ಪಡ್ಕೊಂಡೆ. ಇಷ್ಟೇ ಅಲ್ಲದೆ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ನೋಡ್ಕೋಬಹುದು ಜಸ್ಟ್ ನಲ್ಲಿ ಟಚ್ ಮಾಡಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅನ್ಲಾಕ್ ಆಗುತ್ತೆ. ಸೊ ವಿವೋ ಫೋನ್ಸ್ ಗಳಲ್ಲಿ ಇದೇ ಒಂದು ವಿಶೇಷ ಅಂತ ಹಾಕಬಹುದು. ಬಟ್ ಇದರಲ್ಲಿ ನನಗೆ ಇಷ್ಟ ಆಗ್ಲಿಲ್ಲಪ್ಪ ಅಂತಂದ್ರೆ ಇದರಿಂದ ಸ್ಪೀಕರ್. ಒಂದ್ಸರ್ತಿ ಸಾಂಗ್ ಕೇಳಿಸ್ಕೊಳ್ಳಿ, 50% ವಾಲ್ಯೂಮ್ ಇದೆ, 100% ದೇವ್ರಾನೆ, ನಾನು ಈ ಕ್ವಾಲಿಟಿ ಸ್ಪೀಕರ್ ಇರತ್ತಂತ ಅನ್ಕೊಂಡಿರಲಿಲ್ಲ ಆಯ್ತಾ. ಸೊ ನಾನು 20,000 ರೂಪಾಯಿಗೆ ಬೇರೆ ಮಾರ್ಕೆಟ್ ಫೋನ್ ನೋಡಿದ್ರೆ ಅಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳಿದೆ. ಇದಕ್ಕಿಂತ ಎಷ್ಟು ಒಳ್ಳೆ ಕ್ವಾಲಿಟಿ ಮ್ಯೂಸಿಕ್ಸ್ಗಳು, ಆಡಿಯೋ ಬೇಸ್ ಸಿಗುತ್ತೆ. ಬಟ್ ಇದು 40,000 ರೂಪಾಯಿ ಲಾಂಚ್ ಆಗ್ತಾ ಇದೆ. ಬಟ್ ಇಲ್ಲಿ ಸಿಂಗಲ್ ಸ್ಪೀಕರ್. ಸೊ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಸ್ಪೀಕರ್. ವಿವೋ ಇಲ್ಲಿ ಅಪ್ಗ್ರೇಡ್ ಮಾಡಲೇಬೇಕಿತ್ತು, ಇದು ಮಿಸ್ಸಿಂಗ್ ಇದೆ. ಇನ್ನು ಈ ಫೋನ್ ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದ್ರೆ ಎಸ್, ಎವ್ರಿ ಟೈಮ್ ಈ V ಸೀರೀಸ್ ಅಲ್ಲಿ ನಾವಿಲ್ಲಿ ಓಕೆ ಅನ್ನುವಂತ ಪರ್ಫಾರ್ಮೆನ್ಸ್ ನೇ ನೋಡ್ತಾ ಬಂದಿದ್ವಿ. ಬಟ್ ಬೇರೆ ಫೀಚರ್ಸ್ ಗಳು ಜನರನ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ವಿವೋ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ. ಆದ್ರೆ ಒಂದು ವಿಷಯ ನಿಮ್ ತಲೆಯಲ್ಲಿ, ರೀಸೆಂಟ್ ಆಗಿನೇ ಇವರದೇ V ಸೀರೀಸ್ ಅಲ್ಲಿ V27 Pro ಕೂಡ ಲಾಂಚ್ ಆಗಿತ್ತು. ಅದರಲ್ಲಿ ಕೂಡ ಡೈಮೆನ್ಸಿಟಿ 8200 ಸೆಪ್ರೇಟ್ ಇತ್ತು. ಮತ್ತೆ ಈ ಸರ್ತಿ ಈ V29 Pro ಅಲ್ಲಿ ಕೂಡ ಸೇಮ್ ಎಕ್ಸಾಕ್ಟ್ಲಿ ಅದೇ ಪ್ರೊಸೆಸ್. ಪ್ರಾಮಾಣಿಕವಾಗಿ ವಿವೋನವರು ಹತ್ರ 40,000 ರೂಪಾಯಿಗೆ ಈ ಹಿಂದಿನ ಸೀರೀಸ್ ಗಿಂತ ಮುಂದಿನ ಸೀರೀಸ್ ಆದ್ರೂ ಅಪ್ಗ್ರೇಡ್ ಮಾಡಬೇಕಿತ್ತು. ಬಟ್ ನಾನು ಇದರಲ್ಲಿ ಕೂಡ ಅಂತೂ ಸ್ಕೋರ್ ಚೆಕ್ ಮಾಡಿದೆ. ಹತ್ರ 9,04,000 ಹತ್ರ ರ್ಯಾಂಕಿಂಗ್ ನ ನೋಡ್ಕೊಂಡೆ. CPU ಥ್ರಾಟಲ್ ಕೂಡ ನಾನು ಅವರೇಜ್ ಗಿಂತ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೂಡ ನೋಡಿದೆ. ಇಷ್ಟೇ ಅಲ್ಲದೆ ನಾನು ಡೀಪ್ ಮತ್ತು ಹೀಟಿಂಗ್ ಸಲುವಾಗಿ ಇದರಲ್ಲಿ BGMI ಮತ್ತು ಅಸ್ಪಾಲ್ಟ್ 9 ಲೈವ್ ಗೇಮ್ ಪ್ಲೇ ತೋರಿಸ್ತೀನಿ ನೋಡಿ. ಅದಕ್ಕೆ ನಾವು ಅಸಲಿ
BGM ಟೆಸ್ಟ್ ಮಾಡ್ತಾ ಇದ್ವಿ. ಮೊದಲೇ ನಮ್ಗೆ ಆಡಕ್ ಬರಲ್ಲ, ಸ್ವಲ್ಪ ಭಯ ಬೀಳ್ಕೊಂಡು ಆಡ್ತಾ ಇದ್ವಿ. ಓಹೋ ಜೈರೋಸ್ಕೋಪ್ ಮಾತ್ರ ಸಖತ್ ವರ್ಕ್ ಆಗ್ತಾ ಇದೆ. ಸ್ವಲ್ಪ ಬುಲೆಟ್ ಫೈರಿಂಗ್ಗೆಲ್ಲ ಕೈ ಹಾಕ್ರಪ್ಪ. ಎಲ್ಲಿದಾರ ಮಕ್ಕಳು ಯಾರು ಬಂದೇ ಇಲ್ಲ. ಓಹೋ ಎಲ್ಲಿದಾರ ಗುರು ಇರು. ಸೈಡ್ ಆಗೋ ಮಚ್ಚ ಹೊಡೆದಾಕಲ್ಲ. ಇರಿ ನಮ್ಮ 4ನೇ ಬೆರಳು ಕೂಡ ಕೆಲಸ ಕೊಡೋಣಂತೆ. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಮುಂದೆ ಬಂದ ಇಲ್ಲ ಅಣ್ಣ. ನಾನು ಓ ಮೈ ಗಾಡ್. ಸದ್ಯಕ್ಕೆ ನಾವು ಅಸಲಿ ಅಸ್ಪಾಲ್ಟ್ 9 ಟೆಸ್ಟ್ ಮಾಡಿದ್ರಿ. 2 1 ಲೆಟ್ಸ್ ಗೋ. ನಾನೇ 4 ನಂಬರ್ ಅಂತ ಕರೆಕ್ಟ್. ಇದೇನು ಗುರು ಮೇಲೆ ಅಂತ ಗ್ರಾಫಿಕ್ ಸಖತ್ ಕೊಟ್ಟಾರ. ನಡಿಯೋ ಮಗನೇ ನಮಗೆ ಅಂತ ನಾನು ಸಾಕು ನಡಿಯೋ. ಮೊದಲನೇ ನಂಬರ್ ನಾನೇ ಗುರು ಕ್ರೇಜಿ. ಯಾವ ಹಿಂದೆ ಹಾಕ್ತಾ ಗುರು ನಡಿಯೋ ಮಗನೇ ಸಾಯಿ ಮಾಡಿ. ಓಹೋ ಇವಾಗ ಒಂದು ಜಂಪ್. ಓ ಮ್ಯಾನ್ ನೋಡಿ ನಮ್ಮ ಡಿಕ್ಕಿ ಹೊಡ್ಕೊಂಡ್ರೆ ಹಿಂಗೆ ಬೆಂಕಿ ಮಕ್ಕಳ. ಓ ಹಾಕಲ್ಲ ಗುರು ಹಿಂದೆ. ಓಲೇ ಶಿಟ್. ಎಸ್ ಇವಾಗ 4ನೇ ನಂಬರ್ ಅಂತ ಗುರು. ಬೂಸ್ಟ್ ಒಳ್ಳೆನು. ಇಲ್ಲಿ ಫಸ್ಟ್ ಟಾರ್ಗೆಟ್ ನಮ್ದು. ಎಸ್ ಬಿಟ್ಟು ಬಿಡ್ತೀವಾ. ಗೇಮಿಂಗ್ ಮಾತ್ರ ಎಕ್ಸ್ಪೀರಿಯನ್ಸ್ ಈ V29 Proನಲ್ಲಿ ಅಲ್ಟಿಮೇಟ್ ಆಗಿದೆ. ಟ್ರಸ್ಟ್ ಮೀ ಈ ಫೋನ್ ಪರ್ಫಾರ್ಮೆನ್ಸ್ ಅಲ್ಲಿ ನನಗೆ ಕಮ್ಮಿ ಇದೆ, ಲ್ಯಾಗ್ ಆಗ್ತಿದೆ, ಬಿಸಿ ಆಗ್ತಿದೆ, ಈ ತರ ಯಾವುದೇ ಫೀಲ್ ಆಗ್ಲಿಲ್ಲ. ಬಟ್ ನಾನು ಕೊಡ್ತಾ ಇರುವಂತ ದುಡ್ಡಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಅನ್ನುವಂತ ಪ್ರೊಸೆಸರ್ ನನಗೆ ಕಂಡು ಬರಲಿಲ್ಲ. ಇನ್ನೂ ಅಪ್ಗ್ರೇಡ್ ಮಾಡಬಹುದಿತ್ತು. ಬೇಜಾರಾಗೋದು ಏನಪ್ಪಾ ಅಂತಂದ್ರೆ ಐಕು ನಿಯೋ 7 ಅಲ್ಲಿ ಕೂಡ ಸೇಮ್ ಇದೇ ಪ್ರೊಸೆಸರ್ ಇದೆ. ಅದು 27,000 ರೂಪಾಯಿ ಸಿಗ್ತಾ ಇದೆ. ಇನ್ನು ವಿವೋ V27 Pro ಕೂಡ ಹತ್ರ ಆಫರ್ ನಿಮ್ಗೆ 32-33,000 ರೂಪಾಯಿ ಸಿಗುತ್ತೆ. ಅದ್ರಲ್ಲೂ ಕೂಡ ಸೇಮ್ ಪ್ರೊಸೆಸರ್ ಇದೆ. ಸೊ ಇಲ್ಲಿ ಅಪ್ಗ್ರೇಡ್ ಅನ್ನೋದು ನಾವು ನೆಕ್ಸ್ಟ್ ಸೀರೀಸ್ ಅಲ್ಲಿ ಕೂಡ ಕಾಣ್ತಿಲ್ಲ. ಇನ್ನು ಯಾವಾಗ ಸಾಫ್ಟ್ವೇರ್ ಹೋಗ್ತೀವಿ, ಸೇಮ್ ಆಸ್ ಇಟ್ ಈಸ್ ವಿವೋ V27 Pro ಇತ್ತು. ಎಕ್ಸಾಕ್ಟ್ಲಿ ಎಲ್ಲ ಅದೇ ನೋಡ್ತಾ ಇದ್ವಿ. ಫನ್ ಟಚ್ OS 13 ಇದೆ. ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ವಿ. ಮತ್ತು LPDDR5 ಒಂದಿಗೆ UFS 3.1 ಸ್ಟೋರೇಜ್. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಒಳ್ಳೆಯ ಪರ್ಫಾರ್ಮ್ ಮಾಡ್ತಿರುವಂತ ಮತ್ತು ಒಳ್ಳೆಯ ಫೀಚರ್ಸ್ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಪ್ಗ್ರೇಡ್ ಅನ್ನೋದು ಮತ್ತೆ 40,000 ರೂಪಾಯಿ ಮೇಲ್ ಹೋಯ್ತಪ್ಪ ಅಂತಂದ್ರೆ ನಾವು ಸ್ವಲ್ಪ ಇಲ್ಲಿ ಯೋಚನೆ ಮಾಡಬೇಕು. ಇನ್ನು ಅಂಡರ್ 35, 37, 38 ಹತ್ರ ಬಂದ್ರು ಕೂಡ ಓಕೆ, ಇದು ಒಂದು ಒಳ್ಳೆ ಫೀಚರ್ಸ್ ನ ಒಳಗೊಂಡಿದೆ. ಬಾಕಿ ಇವರು ಕೂಡ ರಿಯಲ್ಮಿ ತರ ಬೇರೆ ಬೇರೆ ಬ್ಲಾಟ್ವರ್ಸ್ ಅಪ್ಲಿಕೇಶನ್ಸ್ ಗಳು, ಹಾಟ್ ಗೇಮ್ಸ್, ಹಾಟ್ ಆಪ್ಸ್, ಇನ್ನು ಏನೇನೋ ಸಿಕ್ಕಾಪಟ್ಟೆ ಕ್ಯಾಂಡಿ ಕ್ರಶ್ ಅದು ಇದು ತುಂಬಾ ಗೇಮ್ಸ್ ಗಳಿದೆ. ಬಟ್ ಇದನ್ನೆಲ್ಲ ಒನ್ ಟ್ಯಾಪ್ ಅಲ್ಲಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಓಕೆ ಗುರು V29 7 ಎಲ್ಲ ಒಂದೇ ಪ್ರೊಸೆಸರ್ ಅಂತ ಹಾಕೋಬಹುದು. ಅಪ್ಗ್ರೇಡ್ ಬೇಕಿತ್ತು ಅಥವಾ ಬೆಲೆ ಕಮ್ಮಿ ಆದ್ರೂ ಓಕೆ. 37 ಹತ್ರ ಲಾಂಚ್ ಆಯ್ತು ಅಂದ್ರೆ ಎಸ್ ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಅನ್ನೋದಕ್ಕಿಂತ ಸ್ವಲ್ಪ ಕಮ್ಮಿನ. ಇನ್ನು ಈ ಫೋನ್ ಅಂತ ಕ್ಯಾಮ್ರಾಗ ಹೋದ್ವಿ ಅಂತಂದ್ರೆ ಎಸ್ ಒಂದು ಟಾಪ್ ನಾಚ್ ಮತ್ತೊಂದು ಅದ್ಭುತ ಫೀಚರ್ ಮತ್ತು ಅದ್ಭುತ ಕ್ಯಾಮ್ರಾನ ಒಳಗೊಂಡಿರುವಂತ ಫೋನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ನಂಬಲ್ಲ, ಈ ಐಫೋನ್ ಆಗಿರ್ಲಿ, ಸ್ಯಾಮ್ಸಂಗ್ ಸೀರೀಸ್ ಆಗಿರ್ಲಿ, ಈ ಬಜೆಟ್ ಅಲ್ಲಿ ಇಷ್ಟೊಂದು ಒಳ್ಳೆ ಕ್ಯಾಮ್ರಾ ಮತ್ತು ಇಮೇಜ್ ಪ್ರೊಸೆಸಿಂಗ್ ಯಾವುದೇ ಕಂಪನಿ ಕೆಲಸ ಮಾಡಿಲ್ಲ. ಬಟ್ ವಿವೋ ಇದರಲ್ಲಿ ನಂಬರ್ 1 ನನ್ನ ಪ್ರಕಾರ ಕ್ಯಾಮ್ರಾದಲ್ಲಿ ಈ ಬಜೆಟ್ ಅಲ್ಲಿ ಬೆಸ್ಟ್ ಫೋನ್ಸ್ ಗಳನ್ನ ತಗೊಂಡ್ ಬರೋದಪ್ಪ ಅಂತಂದ್ರೆ ಅದು ವಿವೋ ವಿ ಸೀರೀಸ್ ಅಲ್ಲಿ ಮಾತ್ರ. ಇಷ್ಟೇ ಅಲ್ಲದೆ V27 ಸೀರೀಸ್ ಗಿಂತ 29 Proದಲ್ಲಿ ಕ್ಯಾಮ್ರಾ ಅಪ್ಗ್ರೇಡ್ ಕಾಣ್ತಾ ಇದ್ದೀನಿ. ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ನ ನೋಡಿದೀನಿ. ಸೊ ಇಲ್ಲಿ ಮೇನ್ ರಿಯರ್ ಕ್ಯಾಮ್ರಾ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ನ ಸೋನಿ IMX 766 ಮತ್ತು ಅಪ್ಗ್ರೇಡೆಡ್ ಲೆನ್ಸ್ ಅಂತಂದ್ರೆ 12 ಮೆಗಾ ಪಿಕ್ಸೆಲ್ ನ ಸೋನಿ IMX 663 ಸೆನ್ಸರ್ ನ ಕೊಡ್ತಾ ಇದ್ದಾರೆ. ಜೊತೆಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ಕೊಡ್ತಿದ್ದಾರೆ. ಟ್ರಸ್ಟ್ ಮೀ, ನಾನು ಈ ಫೋನ್ ನ ಕ್ಯಾಮ್ರಾ ತುಂಬಾ ಡೀಪ್ ಆಗಿ ಟೆಸ್ಟ್ ಮಾಡಿದೀನಿ. ಡೇ ನಲ್ಲಿ, ನೈಟ್ ಅಲ್ಲಿ, ಔಟ್ಡೋರ್ ಪ್ರತಿ ಜಾಗದಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಸೊ ಡೇ ಕಂಡೀಷನ್ ಅಲ್ಲಿ ಈ ನಾರ್ಮಲ್ ಫೋಟೋಸ್ ಗಳನ್ನ ನೋಡ್ಕೋಬಹುದು. ತುಂಬಾ ಕಲರ್ಫುಲ್ ಆಗಿ ಮತ್ತೊಂದು ಕ್ಲಾರಿಟಿ ಒಂದಿಗೆ ಪಿಕ್ಚರ್ಸ್ ಗಳನ್ನ ಮ್ಯಾನೇಜ್ ಮಾಡುತ್ತೆ. ಇನ್ ಯಾವಾಗ ಫೇಸ್ ಹೋಗ್ತೀವಿ, ಸ್ಕಿನ್ ಟೋನ್ ಸ್ವಲ್ಪ ಬ್ರೈಟರ್ ಕೆಲವೊಂದು ಟೈಮ್ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ತುಂಬಾ ನ್ಯಾಚುರಲ್ ಆಗಿ ಮತ್ತೆ ನಿಮ್ಮ ಫೇಸ್ ಅನ್ನ ಅಬ್ಸರ್ವ್ ಮಾಡ್ಬಿಟ್ಟು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಕೊಡುತ್ತೆ. ಇನ್ ಯಾವಾಗ ಪೋರ್ಟ್ರೇಟ್ ಹೋಗ್ತೀವಿ, ಅಲ್ಟಿಮೇಟ್ ಆಗಿದೆ ಗುರು. V27 ಸೀರೀಸ್ ಗಿಂತ ಇಲ್ಲಿ ಇದೆ ಅಪ್ಗ್ರೇಡ್ ಕಾಣ್ತಾ ಇದೀನಿ. ಅದು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಸೇಮ್ DSLR ತರ ತೆಗೆದಂಗೆ ಫೋಟೋಸ್ ಗಳು ಕಾಣಿಸುತ್ತೆ. ಮತ್ತು ಐಫೋನ್ಸ್ ಗೆಲ್ಲ ನಾವು ಏನ್ ಈ ಪೋರ್ಟ್ರೇಟ್ ಫೋಟೋಸ್ ನೋಡ್ತಾ ಇದ್ವಿ ಅದ್ರ ಇದು 40,000 ಒಳಗಡೆ ಅದಕ್ಕಿಂತ ಬೆಸ್ಟ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರು ಓಕೆ. ಬಟ್ ಕೆಲವೊಂದರಲ್ಲಿ ಇದ್ರಲ್ಲಿ ಕೂಡ ಐಫೋನ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಗುರು. ಬಟ್ ಬಜೆಟ್ ಅಲ್ಲಿ ಕೊಡ್ತಾ ಇದಾರೆ, ಇದೇ ಒಂದು ಖುಷಿಯ ವಿಚಾರ. ಇನ್ನು ಬಾಕಿ ಇದರಲ್ಲಿ ಇಂಡೋರ್ ಫೋಟೋಗ್ರಫಿ ಕೂಡ ಚೆನ್ನಾಗಿ ಬರುತ್ತೆ.
ಸಿಗತ್ತೆ. ಸೊ ತುಂಬಾ ಸ್ಕಿನ್ ನ ಕ್ಲಾರಿಟಿಯೊಂದಿಗೆ ನಾಯ್ಸ್ ಕಾಣಿಸೋದಿಲ್ಲ. ಇನ್ನು ನೈಟ್ ಅಲ್ಲಿ ಮಾತ್ರ ಕೇಳಕ್ಕೆ ಹೋಗ್ಬಿಡಿ, ನಿಮ್ ಕಣ್ಣಿಗೆ ಏನೂ ಕಾಣಿಸಲ್ಲ, ಬಟ್ ನೀವು ಪಿಕ್ಚರ್ ತೆಗೆದಾಗ ಅಲ್ಲಿಯ ಇಮೇಜ್ ಪ್ರೊಸೆಸಿಂಗ್ ಏನಿದೆ ಇದು ಅಲ್ಟಿಮೇಟ್ ಆಗಿದೆ. ಸೊ ವಿವೋನ ನಾನು ಹೈಲೈಟ್ ಮಾಡೋದಕ್ಕೆ ರೀಸನ್ ಇದೆ. ನೈಟೋಗ್ರಾಫಿ ಫೋಟೋಗೆ ಮಾತ್ರ ಇದು ಬೆಂಕಿ ಗುರು. ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ನಿಮಗೆ ಈ ಪ್ರೈಸ್ ರೇಂಜ್ ಅಲ್ಲಿ ಯಾವುದು ಸಿಗಲ್ಲ. ಇನ್ನು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಕ್ಲಾರಿಟಿಯೊಂದಿಗೆ ತುಂಬಾ ವೈಡ್ ರೇಂಜ್ ನ ಕವರ್ ಮಾಡುವಂತ ಫೋಟೋಗಳು ಕೂಡ ಕೊಡುತ್ತೆ. ಇನ್ನು ಯಾವಾಗ ಸೆಲ್ಫಿ ಕ್ಯಾಮ್ರಾಗೆ ಹೋಗ್ತೀವಿ 50 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್ ಇದೆ. ಸೊ ಇಲ್ಲಿಯ ಪಿಕ್ಚರ್ಸ್ ಗಳು ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಜಸ್ಟ್ ನೀವು ಇಲ್ಲಿ ಸ್ಕಿನ್ ಟೋನ್ ಅಬ್ಸರ್ವ್ ಮಾಡಿ ಮತ್ತು ಕ್ಲಾರಿಟಿ, ಯಾವುದೇ ನಾಯ್ಸ್ ಇಲ್ಲ, ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಇಷ್ಟಲ್ಲೇ ಡೇ ಕಂಡೀಷನ್ ಅಲ್ಲಿ ಒಳ್ಳೆ ಫೋಟೋಗಳು ಬಂತು. ಇಂಡೋರ್ ಕೂಡ ಸಖತ್ ಕ್ಲಾರಿಟಿ ಇದೆ, ತುಂಬಾ ಬ್ರೈಟರ್ ಕೂಡ ಕೊಡುತ್ತೆ. ಬಾಕಿ ನೈಟ್ ಅಲ್ಲಂತೂ ಹೇಳಕ್ಕೆ ಹೋಗ್ಬೇಡಿ. ಸೊ ಸೆಲ್ಫಿನಲ್ಲಿ ಇದೊಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಕೂಡ ಕರಿಬಹುದು. ಇಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಗಳು ಸಿಗತ್ತೆ. ಇನ್ನು ಯಾವಾಗ ವಿಡಿಯೋ ರೆಕಾರ್ಡ್ ಹೋಗ್ತೀವಿ, ಎರಡೂ ಕ್ಯಾಮ್ರಾಗಳಲ್ಲಿ ಫ್ರಂಟ್ ಮತ್ತು ರಿಯಲ್ ನಿಮಗೆ 4K ಸಪೋರ್ಟ್ ಆಗುತ್ತೆ. ಒಂದ್ಸರ್ತಿ ರಿಯರ್ ಕ್ಯಾಮ್ರಾನ 4K ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಅದು 4K 60 FPS ರೆಕಾರ್ಡ್ ಆಗ್ತಾ ಇದೆ. ಸೊ ಈ ರೀತಿ ಇರುವಂತಹ ಒಂದು ಕ್ವಾಲಿಟಿ ನೋಡ್ತಾ ಇದ್ವಿ. ಸಡನ್ಲಿ ಬೆಳಕು ಬಂದ ತಕ್ಷಣ ಬೆಳಕು ಬಂತು. ಇನ್ನು ಮೂವ್ಮೆಂಟ್ ಆದ ತಕ್ಷಣ ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಸೊ ಫೋಕಸಿಂಗ್ ಕೂಡ ನೋಡ್ಕೋಬಹುದು. ಎಸ್, ಐಫೋನ್ ತರ ಕ್ವಾಲಿಟಿ ನೀವು ಈ ಪ್ರೈಸ್ ರೇಂಜ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಬಟ್ ಎಸ್ ಒಂದು ಲೆವೆಲ್ ಚೆನ್ನಾಗಿದೆ. 4K 60 FPS ಓಕೆ. ಇನ್ನು ಸೆಲ್ಫಿನಲ್ಲಿರುವಂತಹ 4K ರೆಕಾರ್ಡ್ ಕೂಡ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ ಅದು 4K 60 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಕ್ವಾಲಿಟಿ, ಫೋಕಸಿಂಗ್ ಎಲ್ಲ ಈ ರೀತಿ ಆಗಿದೆ. ಸೊ ಕತ್ಲೆಯಿಂದ ಬೆಳಕಿಗೆ ಹೋದ ತಕ್ಷಣ ತುಂಬ ಬ್ರೈಟರ್ ಫೀಲ್ ಕೊಡುತ್ತೆ. ಬಟ್ ಈ ಬೇರೆ ಸ್ಯಾಮ್ಸಂಗ್ಗೆ ಐಫೋನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಯಾವ ರೀತಿ ಕ್ವಾಲಿಟಿ ರೇಂಜ್ ಎಲ್ಲ ಸಿಗುತ್ತೆ, ಕವರಿಂಗ್ ಎಲ್ಲ ಆ ರೀತಿ ಇದ್ರಲ್ಲಿ ಸಿಗಲ್ಲ. ಬಟ್ ಸ್ಟಿಲ್ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಹೇಳ್ಕೊಬೋದು. ಬಟ್ ಫ್ರಂಟಲ್ 4K ಈ ಪ್ರೈಸ್ ರೇಂಜಲ್ಲಿ ಎಸ್ ಗುಡ್. ಪ್ರಾಮಾಣಿಕವಾಗಿ ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್. ನೀವು ಆರಾಮಾಗಿ ಕಣ್ಮುಚ್ಕೊಂಡು ಇದೊಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ತಗೊಳ್ಬಹುದು. ಅಥವಾ ನಿಮ್ ಬಜೆಟ್ ಇನ್ನೂ ಸ್ವಲ್ಪ ಕಮ್ಮಿ ಇದೆ, ಕ್ಯಾಮ್ರಾನೇ ಮೂವ್ ಫೋಕಸ್ ಅಪ್ಪ ಅಂತಂದ್ರೆ ಎಸ್ ನೀವು ಇನ್ನೂ ಸ್ಟಿಲ್ ವಿವೋ V27 Pro ಅಥವಾ ವಿವೋ V27 ತಗೊಳ್ಬಹುದು. ಆಫರ್ ಅಲ್ಲಿ V27 ನಿಮ್ಗೆ ಹತ್ರ 28-29 ಹತ್ರ ಸಿಗಬಹುದು. ವಿವೋ V29 Pro ಹತ್ರ 30-32 ಸಾವಿರ ರೂಪಾಯಿಗೆ ಡೆಫಿನೆಟ್ಲಿ ಈ ಆಫರ್ ನಿಮ್ಗೆ ನೋಡಕ್ ಸಿಗುತ್ತೆ. ಸ್ಟಿಲ್ ನೀವು ಎರಡೂ ಫೋನ್ಸ್ ಗಳನ್ನ ತಗೋಬಹುದು. ಇನ್ನು ಕೊನೆದಾಗಿದ್ರಂತ ಬ್ಯಾಟ್ರಿ ಹೋದು ಅಂತಂದ್ರೆ 4600 mAh ನ ಅದೇ ಸೇಮ್ ಬ್ಯಾಟರಿ ಇದೆ. ಪವರ್ ಅಡಾಪ್ಟರ್ ಅಲ್ಲಿ ಅಪ್ಗ್ರೇಡ್ ಮಾಡಿಬಿಟ್ಟು 66 ವ್ಯಾಟ್ ನಿಮಗೆ 27 Pro ಸಿಗ್ತಾ ಇತ್ತು. ಬಟ್ ಇವಾಗ 88 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಬಟ್ ನೀವೇನಾದ್ರೂ ಹೆವಿ ಲಾಂಗ್ ಟರ್ಮ್ ತುಂಬಾ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನೋಡೋದು, ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಹಾರ್ಡ್ಲಿ ನೀವು ಎಷ್ಟು ಹಾರ್ಡ್ ಯೂಸ್ ಮಾಡೋದು ಕೂಡ ಒನ್ ಡೇ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಬಟ್ ಪುನಃ ಮತ್ತೆ ರಾತ್ರಿ ನೀವು ಚಾರ್ಜ್ ಹಾಕಲೇಬೇಕು. ಈಗ ಆಲ್ರೆಡಿ ಈ ಸೇಮ್ ಐಕ್ಯೂ Z7 ಸೀರೀಸ್ ಕೂಡ ಸೇಮ್ ಇದೇ ಬ್ಯಾಟರಿ ನೋಡ್ತಾ ಬಂದಿದ್ವಿ. ಅಟ್ಲೀಸ್ಟ್ ಇಲ್ಲಿ 5000 mAh ಬ್ಯಾಟರಿ ಬೇಕಿತ್ತು. ಬಟ್ ಇದನ್ನ ನೀವು ಒನ್ ಟೈಮ್ ಲಾಂಗ್ ಟರ್ಮ್ ಇದನ್ನ ಕೈಲಿ ಹಿಡ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ. 5000 mAh ಬ್ಯಾಟರಿ ಸ್ವಲ್ಪ ಹೆವಿ ಆಗುತ್ತೆ. ಮತ್ತು ಸ್ಲಿಮ್ ಅಲ್ಲಿ ಕೂಡ ಡಿಸೈನ್ ಮಾರ್ಕೆಟ್ ಅನ್ನ ಇವ್ರು ಕ್ಯಾಪ್ಚರ್ ಮಾಡ್ತಾ ಇರೋದೇ ಈ ಸ್ಲೀಕ್ ಡಿಸೈನ್ ಅಂತಿಗೆ. ಹೀಗಾಗಿ ಇಲ್ಲಿ 4600 mAh ಮಾತ್ರ ಸಿಗ್ತಾ ಇದೆ. ಹಾಗಾದ್ರೆ ನೀವು ತುಂಬಾ ಜನ ಕೇಳ್ತಿರ್ಬೋದು, ನಾನು ವಿವೋ V29 ಅಥವಾ 29 Pro ನ ತಗೊಳ್ಬಹುದಾ ಅಂತ ಕೇಳ್ತಿದ್ರ ಅಂತಂದ್ರೆ ಎಸ್, ನಾನ್ ಇಲ್ಲಿ ಸ್ಪೆಷಲಿ ಕ್ಯಾಮ್ರಾಗೋಸ್ಕರ ಮಾತ್ರ ಈ ಫೋನ್ ನ ಹೈಲೈಟ್ ಮಾಡ್ಬಿಟ್ಟು ನೀವು ತಗೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನೀವೇ ಒಂದ್ಸರ್ತಿ ಕಂಪಾರಿಸನ್ ಮಾಡಿ ವಿವೋ V27 ಸೀರೀಸ್ ಗಿಂತ 29 ಸೀರೀಸ್ ಅಲ್ಲಿ ಏನ್ ಅಪ್ಗ್ರೇಡ್ ಆಗಿದೆ. ಒಂದು ಇದರಿಂದ ಲೆನ್ಸ್ ಅನ್ನ ಚೇಂಜ್ ಮಾಡಿದ್ರೆ, ಒಂದು ಪವರ್ ಅಡಾಪ್ಟರ್ ಅಲ್ಲಿ ಚೇಂಜಸ್ ಮಾಡಿದ್ರೆ. ಎಕ್ಸಾಕ್ಟ್ಲಿ ಇದನ್ನ ಬಿಟ್ರೆ ಸೇಮ್ ಪ್ರೊಸೆಸರ್ ಇದೆ, ಸೇಮ್ ಕ್ಯಾಮ್ರಾ ಲೆನ್ಸಸ್ ಗಳಿದೆ, ಸೇಮ್ ಬ್ಯಾಟರಿ ನ ಕೊಡ್ತಾ ಇದಾರೆ, ಸೇಮ್ ಸ್ಟೋರೇಜ್ ನ ಕೊಡ್ತಾ ಇದಾರೆ. ಬಾಕಿ ಡಿಸೈನ್ ಅಲ್ಲಿ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿದ್ರೆ ಇಷ್ಟೇ. ಇದನ್ನ ಬಿಟ್ರೆ ಈ ಸೀರೀಸ್ ಟು ಸೀರೀಸ್ ಏನು ಹೈಲೈಟೆಡ್ ಡಿಫರೆನ್ಸ್ ಏನೂ ಇಲ್ಲ. ಬಟ್ ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಗುರು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಬಜೆಟ್ ಕಮ್ಮಿ ಇದೆ ಅಂತಂದ್ರೆ ಸ್ಟಿಲ್ ನೀವು V27 ಸೀರೀಸ್ ಜೊತೆ ಕೂಡ ಹೋಗ್ಬೋದು. ಬಟ್ 29 ಎಸ್ ಓಕೆ, ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು ಅಷ್ಟೇ. ಇಷ್ಟೊಂದು ಡೀಪ್ ಆಗಿ ಕ್ಲಾರಿಟಿಯೊಂದಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಕ್ಕೆ ನಿಮ್ಗೆ ಹೇಗೆ ಫೀಲ್ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಅದನ್ನ ಓದಿ ನಮ್ಗೆ ಸ್ವಲ್ಪ ಖುಷಿ ಆಗುತ್ತೆ. ಸಿಗನಂತೆ ಮತ್ತೆ ಇದೇ ರೀತಿಯಾಗಿರುವಂತಹ ಪ್ಯೂರ್ ಆನೆಸ್ಟ್ ನ್ಯೂಸ್ಗಾಗಿ ಫಾಲೋ, ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿ. ನಮಸ್ಕಾರ.